ದಿನಾಚರಣೆಗಳು? ಏನ್ ಇವತ್ತು ವಿಶೇಷ? ವಿಜ್ಞಾನ ದಿನಾಚರಣೆ ಅಂತ ಗೊತ್ತು. ಹಾಗಾದ್ರೆ ಯಾಕೆ ನಾವು ವಿಜ್ಞಾನ ದಿನಾಚರಣೆ ಇವತ್ತೇ ಆಚರಿಸ್ತಾ ಇದ್ದೀವಿ? ಇದು ನಾವೆಲ್ಲರೂ ನಾರ್ಮಲ್ ಆಗಿ ತಿಳ್ಕೊಂಡಿರ್ತೀವಿ. ಈಗ ಸಿ ವಿ ರಾಮನ್ ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ಇದು ಅವರ ಹುಟ್ಟಿದ ಹಬ್ಬ ಇರ್ಬೋದೇನೋ ಅಂತ. ಈಗ ನಾವು ಯಾವೆಲ್ಲ ದಿನಾಚರಣೆಗಳನ್ನ ಆಚರಿಸ್ತೀವೋ, ಹೌದಲ್ವ ಹೇಮಂತ್? ಎಲ್ಲರೂ ಸ್ಟ್ರೈಟ್ ಆಗಿ ನಾವು ಯಾವೆಲ್ಲ ದಿನಾಚರಣೆಗಳನ್ನ ಆಚರಿಸ್ತೀವಿ ಅದ್ರಲ್ಲೆಲ್ಲನೂ ಕೂಡ ನಾವು ಗಮನಿಸ್ತಾ ಇರೋದೇನಂದ್ರೆ ಅದು ಜನ್ಮದಿನ ಆಗಿರುತ್ತೆ. ಆದ್ರೆ ಇಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅನ್ನೋದು ಕೂಡ ಇದು ಜನ್ಮದಿನ ಅಲ್ಲ, ಇದು ನೊಬೆಲ್ ಪ್ರಶಸ್ತಿ ಪಡೆದಂತ ದಿನ. ಯಾರು? ಸಿ ವಿ ರಾಮನ್ ವಿಜ್ಞಾನಿಗಳು, ಹೌದಾ? ಓಕೆ. ಸೊ ಇವರು ಆ ಒಂದು ಪ್ರಶಸ್ತಿನ ಯಾಕೆ ತಗೊಂಡ್ರು, ಯಾವ ಕಾರಣಕ್ಕೋಸ್ಕರ ತಗೊಂಡ್ರು? ಏನ್ ಸಂಶೋಧನೆ ಮಾಡಿದ್ರು? ಭೌತ ವಿಜ್ಞಾನದಲ್ಲಿ ಏನ್ ಸಂಶೋಧನೆ ಮಾಡಿದ್ರು? ಪಾರಿತೋಷಕ ಅನ್ನೋದು ಒಂದು ಪ್ರಶಸ್ತಿ, ಅದು ನೊಬೆಲ್ ಪ್ರಶಸ್ತಿನ ತಗೊಂಡ್ರು. ಯಾವ ಕಾರಣಕ್ಕೋಸ್ಕರ? ಯಾವ ಸಂಶೋಧನೆ ಮಾಡಿದ್ರು ಅವರು? ಏನ್ ಸಂಶೋಧನೆ ಮಾಡಿದ್ರು? ಭೌತ ವಿಜ್ಞಾನದಲ್ಲೇ ಮಾಡಿದ್ರು, ಫಿಸಿಕ್ಸ್ ಅಲ್ಲೇ ಮಾಡಿದ್ರು. ಏನು? ಬೆಳಕಿನ ಬಗ್ಗೆ ಏನು ಮಾಡಿದ್ರು? ಬೆಳಕಿದೆ ಅಂತನ, ಇಲ್ಲ ಅಂತನ? ಓಕೆ. ಅದಕ್ಕೆ ಬೆಳಕಿನ ಒಂದು ವಿಭಜನೆಯನ್ನ ಅವರು ಕಂಪ್ಲೀಟ್ ಆಗಿ ಕಂಡಿಡಿದ್ರು. ಅವರು ಬೆಳಕಿನ ವಿಭಜನೆ ಹೇಗಾಗುತ್ತೆ ಕೂತ್ಕೊಳ್ಳ, ಅದನ್ನ ರಾಮನ್ ಎಫೆಕ್ಟ್ ಅಂತಾನೆ ಕರೆದ್ರು. ಆಯ್ತಾ? ಆ ಒಂದು ಪ್ರಯೋಗಕ್ಕೆ ಅಥವಾ ಆ ಒಂದು ಸಂಶೋಧನೆಗೆ ರಾಮನ್ ಎಫೆಕ್ಟ್ ಅಂತ ಕರೆದ್ರು, ರಾಮನ್ ಪರಿಣಾಮ ಅಂತ. ಅಂದ್ರೆ ಬೆಳಕಿನ ವಿಭಜನೆ ಯಾಕಾಗುತ್ತೆ ಅಥವಾ ಬೆಳಕಿನ ವಿಭಜನೆ ಹೇಗ್ ನಡೆಯುತ್ತೆ? ಈಗ ನಮ್ಗೆ ಕಾಣುವಂತ ನೀರಿನ ಬಣ್ಣ ಇರ್ಬೋದು, ಆಕಾಶದ ಬಣ್ಣ ನಮ್ಗೆ ನೀಲಿಯಾಗಿ ಕಾಣಿಸುತ್ತೆ, ಹೌದಲ್ವಾ? ಓಕೆ. ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸುತ್ತೆ. ಹಾಗಾಗಿ ಈ ಒಂದೆಲ್ಲ ಕಾರಣಗಳಿಗೋಸ್ಕರ ಅವ್ರಿಗೆ ಒಂದು ನೊಬೆಲ್ ಪ್ರಶಸ್ತಿಯನ್ನ ಕೊಟ್ರು. ಈಗ ತಾನೇ ಮಕ್ಕಳೇ, ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಮತ್ತೆ ತಿಳ್ಕೊಳ್ತೀವಿ ನಾವು. ಹಾಗಾಗಿ ಅಂತ ಒಂದು ಸಂಶೋಧನೆಗೆ ಸಿ ವಿ ರಾಮನ್ ಅವರು ಕಂಡಿಡಿದಂತ ಸಂಶೋಧನೆಗೆ ನೊಬೆಲ್ ಪಾರಿತೋಷಕ, ಅತ್ಯಂತ ಉನ್ನತ ಪ್ರಶಸ್ತಿ ಯಾವ್ದಾದ್ರು ಇದ್ರೆ ವಿಜ್ಞಾನ ವಿಭಾಗದಲ್ಲಿ ಅದು ನೊಬೆಲ್ ಪಾರಿತೋಷಕ ಅಥವಾ ನೊಬೆಲ್ ಪ್ರಶಸ್ತಿ. ಅಂತ ಪ್ರಶಸ್ತಿನ ಪಡೆದಂತ ಭಾರತದ ಮೊದಲ ವಿಜ್ಞಾನಿ ಯಾರು? ಮಹತ್ ಕಾರ್ಯದ ಪ್ರಯುಕ್ತ ನಾವು ಫೆಬ್ರವರಿ 28, ಪ್ರತಿ ವರ್ಷದ ಫೆಬ್ರವರಿ 28 ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಮತ್ತೆ ವಿಜ್ಞಾನದ ಒಂದು ಕಂಪ್ಲೀಟ್ ಆಗಿರುವಂತ ಅವೇರ್ನೆಸ್ ಅನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರತಿ ವರ್ಷನೂ ಒಂದು ಧ್ಯೇಯ ಇರುತ್ತೆ. ನಿಮ್ಗೆ ಬೋರ್ಡ್ ಮೇಲೆ ನೋಡ್ತಾ ಇರ್ಬೋದು, ಈ ವರ್ಷದ ಒಂದು 2025ರ ಧ್ಯೇಯ ಏನು? ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸುವುದು. ಹಾಗಾದ್ರೆ ಯುವಕರು ಅಂದ್ರೆ ಯಾರು? ನೀವೆಲ್ಲರೂ ಕೂಡ ಯುವಕರ ಲಿಸ್ಟಲ್ಲಿ ಬರೋದ್ರಿಂದ ನಿಮ್ಮಂತ ಯುವಕರನ್ನ ಸಬಲೀಕರಣಗೊಳಿಸಬೇಕು. ಜೊತೆಗೆ ಭಾರತ ಜಾಗತೀಕರಣದಲ್ಲಿ, ವಿಜ್ಞಾನದಲ್ಲಿ ಮತ್ತೆ ತಂತ್ರಜ್ಞಾನದಲ್ಲಿ ಮುಂದುವರಿಬೇಕು ಅನ್ನೋ ಕಾರಣದಲ್ಲಿ ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಧ್ಯೇಯವನ್ನ ನಾವು ಇಟ್ಕೊಂಡು ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಬೆಳಗಿನ ಒಂದು ಪ್ರತಿಜ್ಞೆ ಮಾಡಿದ್ವಿ, ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೊಳ್ಬಾರ್ದು, ಯಾವುದನ್ನು ಕೂಡ ಪ್ರಶ್ನಿಸದೆ ಒಪ್ಕೊಳ್ಬಾರ್ದು. ಕರೆಕ್ಟಾ? ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ, ಏನಾದ್ರೂ ನಡೀಲಿ. ಹಾಗಾಗಿ ನಾವ್ ಯಾವಾಗ ಅಂತ ಒಂದು ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೊಳ್ತೀವೋ ಆಗ ಇನ್ನಷ್ಟು ವೈಚಾರಿಕತೆ, ಇನ್ನಷ್ಟು ನಾವು ಮುಂದುವರೆದಂತ ದೇಶವಾಗಿ, ಮುಂದುವರೆದಂತ ಜನಾಂಗವಾಗಿ, ಯುವಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಸುಸಂದರ್ಭ ಇದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಇಂತಹ ಒಂದು ದಿನಾಚರಣೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ, ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತುಗಳನ್ನು